ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಾವುದೇ ನಿಗಮದಡಿಯಲ್ಲಿ ಯಾವ್ದಾದ್ರೂ ಅರ್ಜಿಯನ್ನ ನಾವು ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಜೊತೆಗೆ ಇವತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಇವತ್ತು ಯುವಕರಿಗೆ ಆಗಿರ್ಬೋದು ಯುವತಿಯರಿಗೆ ಆಗಿರ್ಬೋದು ಉಚಿತವಾಗಿ ಏನ್ ಕೊಡ್ತಾ ಇದಾರೆ ಅಂದ್ರೆ, ಇವತ್ತು ಕಾರ್ ಖರೀದಿಸಲಿಕ್ಕೆ ಉಚಿತವಾಗಿ ನೀವೇನ್ ಮಾಡಬಹುದು ಅಂದ್ರೆ ಸಬ್ಸಿಡಿ ರೂಪದಲ್ಲಿ ಪಡೆದುಕೊಂಡು ಇವತ್ತು ಕಾರ್ ಆಗಿರ್ಬೋದು, ಟ್ಯಾಕ್ಸಿಗಳಾಗಿರ್ಬೋದು, 4 ಚಕ್ರದ ವಾಹನಗಳನ್ನ ಖರೀದಿ ಮಾಡ್ಲಿಕ್ಕೆ ಇವತ್ತು ಸಬ್ಸಿಡಿ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ನೀವು ಕೆಲವೊಂದಿಷ್ಟು ಹಣವನ್ನ ಪಾವತಿ ಮಾಡಿ ನೀವೇನ್ ಮಾಡಬಹುದು, ಇವತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಕಾರ್ ಮತ್ತೆ ಟ್ಯಾಕ್ಸಿ ಮತ್ತೆ ಆಟೋ ರಿಕ್ಷಾಗಳನ್ನು ಕೂಡ ನೀವು ಖರೀದಿ ಮಾಡಿ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವಕಾಶವನ್ನ ಇವತ್ತು ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದಾರೆ. ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು, ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು ಅಂದ್ರೆ, ಇವತ್ತು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವು ಕಾರ್ ಮತ್ತು ಟ್ಯಾಕ್ಸಿ ಆಗಿರ್ಬೋದು ಅಥವಾ ಆಟೋ ರಿಕ್ಷಾಗಳನ್ನು ಕೂಡ ನೀವೇನ್ ಮಾಡಬಹುದು, ಖರೀದಿಯನ್ನ ಮಾಡಬಹುದು. ಇದಕ್ಕೆ ಸರ್ಕಾರದವರು ನಿಮಗೆ ಒಂದು ಸಬ್ಸಿಡಿ ರೂಪದಲ್ಲಿ ಒಂದು ಹಣ ಸಹಾಯವನ್ನ ಮಾಡ್ತಾರೆ. ಮೊದಲಿಗೆ ಸಂಪೂರ್ಣವಾಗಿರುವಂತಹ ಇದರ ಒಂದು ಮಾಹಿತಿಯನ್ನ ನಾವು ನೋಡಿ ಬರೋಣ. ಇಲ್ಲಿಂದ ನಾವು ನೋಡ್ತಾ ಇದೀವಿ, ನೀವು ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು. KMDC Karnataka.gov.in ಅಂತ ಈ ವೆಬ್ಸೈಟ್ ನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಡಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಆ ಒಂದು ಮಾಹಿತಿಯನ್ನ ನೋಡ್ತಾ ಇದೀವಿ. ಸ್ವಾವಲಂಬಿ ಸಾರಥಿ ಯೋಜನೆಗೆ ಬೇಕಾಗಿರುವಂತಹ ದಾಖಲೆಯನ್ನು ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತೆ ಯಾಕಂದ್ರೆ ವಿವಿಧ ಒಂದು ನಿಗಮಗಳಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವಂತಹ ವಿಧಾನಗಳು ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಇಲ್ಲಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ ತಕ್ಷಣ ಇಲ್ಲಿ ಟ್ಯಾಕ್ಸಿ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಪ್ಯಾಸೆಂಜರ್ ಆಟೋ ರಿಕ್ಷಾಗಳಾಗಿರ್ಬೋದು, ವಾಹನ ಖರೀದಿಗಾಗಿ ನೀವೇನ್ ಮಾಡಬಹುದು, ಸಹಾಯಧನ ಒಂದು ಸೌಲಭ್ಯ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ವಿಧಾನ ಮತ್ತೆ ಎಲ್ಲ ಮಾರ್ಗಸೂಚಿಗಳನ್ನು ಕೂಡ ಕೊಟ್ಟಿರ್ತಾರೆ. ಸಮಾಧಾನದಿಂದ ಸಂಪೂರ್ಣವಾಗಿ ನೋಡ್ಬೇಕು. ಅರ್ಹತೆ ಏನಿರುತ್ತೆ ಅನ್ನೋದನ್ನ ನಾವು ನೋಡಿದಾಗ, ಅರ್ಜಿದಾರರು ರಾಜ್ಯದ ಮತೀಯ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿರಬೇಕು, ಅರ್ಜಿದಾರರು ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು, ಅರ್ಜಿದಾರರಿಗೆ ವಯಸ್ಸು 18 ರಿಂದ 55 ವರ್ಷ ಒಳಗಿರುವಂತವರು ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ಮೂಲಗಳಿಂದ ಕೌಟುಂಬಿಕ ಒಂದು ವಾರ್ಷಿಕ ಆದಾಯ 6 ಲಕ್ಷ ರೂಪಾಯಿ ಒಳಗಿರಬೇಕಾಗುತ್ತೆ. ಅಂದ್ರೆ BPL ಮತ್ತು APL ಕುಟುಂಬದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಮತ್ತೆ ಇನ್ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಬೇಕಾಗುತ್ತೆ. ಏನ್ ಬೇಕಾಗದಪ್ಪ ಅಂದ್ರೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು, ಫಲಾನುಭವಿಯ ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಕೊಡಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ ಕೊಡಬೇಕಾಗುತ್ತೆ, ವಾಹನ ಚಾಲನಾ ಒಂದು ಪರವಾನಗಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಅರ್ಜಿದಾರರ ಮತ್ತು ಕುಟುಂಬ ಸದಸ್ಯರ ವಾಹನ ಖರೀದಿಗೆ ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆಯದಿಲ್ಲದರ ಬಗ್ಗೆ ಜಿಲ್ಲಾ ವ್ಯವಸ್ಥಾಪಕರಿಂದ ದೃಢೀಕರಣ ಪತ್ರವನ್ನು ಕೂಡ ಕೊಡಬೇಕಾಗಿರುವಂತದ್ದು. ಈ ಯೋಜನೆ ಅಡಿಯಲ್ಲಿ ಪಡೆದ ವಾಹನವನ್ನು ಯಾರಿಗೂ ಪರಬಾರದೆ ಮಾಡದಿರುವ ಬಗ್ಗೆ ದೃಢೀಕರಣ ಪತ್ರ ಕೂಡ ನೀವು ಅಲ್ಲಿ ಕೊಡಬೇಕಾಗಿರುವಂತದ್ದು. ಯಾಕಂದ್ರೆ ಇವೆಲ್ಲ ಯೋಜನೆಗಳು ಯಾರಿಗೆ ಸಿಗ್ತಾವ ಅಂದ್ರ, ನಾವು ಕಷ್ಟಪಟ್ಟು ಎಲೆಕ್ಷನ್ ಬಂದಾಗ ಇವ್ರು ನಮ್ಮವರು ಇವ ನಮ್ಮವ ಅಂತೇಳಿ ಬಹಳಷ್ಟು ಹೋರಾಟಗಳನ್ನ ಮಾಡಿ ಅವರಿಗೆ ಆಯ್ಕೆಯನ್ನ ಮಾಡಿರ್ತೀವಿ. ಇವತ್ ನೋಡಿ ಕೇಳಿ ಹೋಗ್ರಿ, ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಒಂದು ನನಗೆ ವಾಹನ ಅಥವಾ ಟ್ಯಾಕ್ಸಿಯನ್ನ ಮಾಡಿಸ್ಕೊಡಿ ಸರ್ ಅಂದ್ರೆ ಯಾರು ಕೂಡ ಮಾತಾಡಿಸೋದಿಲ್ಲ. ಅಂತ ಪ್ರಪಂಚದಲ್ಲಿ ನಾವು ಇದೀವಿ ಅಂದ್ರೆ ಅಂತ ಜನರಿಗೆ ನಾವು ಆಯ್ಕೆಯನ್ನ ಮಾಡ್ತೀವಿ, ಹೌದಿಲ್ಲ? ಯಾಕಂದ್ರೆ ಸಾಕಷ್ಟು ಯೋಜನೆಗಳು ಬಂದಿರ್ತಾವೆ. ಇವತ್ತು ಉಚಿತವಾಗಿ ಆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡೋದಾಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ ಆಗಿರ್ಬೋದು, ಇವತ್ತು ಸ್ವಯಂ ಉದ್ಯೋಗಕ್ಕೆ ಸಾಲ ಕೂಡ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಗಳ ಲಾಭವನ್ನ ಪಡಿಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಥವಾ ನಿಮ್ಮ ತಾಲೂಕಿನ MLA ಕೂಡ ನೀವೇನ್ ಮಾಡಬೇಕಾಗುತ್ತೆ, ಭೇಟಿಯನ್ನು ಕೊಟ್ಟು ಅವರ ಒಂದು ಸಹಾಯವನ್ನು ಪಡೆದುಕೊಂಡು, ಯಾಕಂದ್ರೆ ಅವರು ಕೂಡ ಆಯ್ಕೆಯನ್ನ ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಕಡೆಯಿಂದನೂ ಕೂಡ ಸ್ವಲ್ಪ ರೆಕಮೆಂಡ್ ತಗೊಂಡು ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು, ಇವುಗಳ ಲಾಭವನ್ನ ಸಂಪೂರ್ಣವಾಗಿ ಪಡಿಬಹುದು. ನೋಡೋಣ ಎಷ್ಟು ಜನ ತಗೋತೀರಂತ ಈ ಒಂದು ಯೋಜನೆ ಅಡಿಯಲ್ಲಿ. ಯಾಕಂದ್ರೆ ನಮ್ಮವರು ನಿಮ್ಮವರು ಅಂತ ಬಹಳಷ್ಟು ಜನ ನಾವು ಹೋರಾಟ ಮಾಡಿರ್ತೀವಿ, ರಾತ್ರಿ ಹಗಲ ದುಡಿದಿರ್ತೀವಿ, ಇವತ್ತು ದುಡ್ದವ್ರಿಗೆ ಏನು ಸಿಗೋದಿಲ್ಲ ಅಂತ ಹೇಳಿರ್ತೀವಿ, ಹೌದಿಲ್ಲ ರೀ? ಯಾರು ಕೇರ್ ಮಾಡೋದಿಲ್ಲ. ಆರ್ಷಿ ಬರುತ್ತಾನ ಮಾತ್ರ ನಮ್ಮವರು ಆರ್ಷಿ ಬಂದಿಂದ ಅವ ದೇವ್ರ ಮಗ ಆಗ್ಬಿಟ್ಟಿರ್ತಾನೆ, ಹೌದಿಲ್ಲ? ಹಂಗಾಗಿ ದಯವಿಟ್ಟು ಪ್ರಯತ್ನ ಮಾಡಿ. ಇದರ ಜೊತೆಗೆ ಇನ್ನೂ ಬಹಳಷ್ಟು ಯೋಜನೆ ಮತ್ತೆ ಇದರ ಜೊತೆ, ಯಾಕಂದ್ರೆ ಇಲ್ಲಿ ಆಯ್ಕೆ ಮಾಡುವಂತ ಸಮಿತಿ ಕೂಡ ಅವರದಾಗಿರುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು, ನಿಮ್ಮ MLA ಕೂಡ ನೀವೇನ್ ಮಾಡಬೇಕಾಗುತ್ತೆ, ಸ್ವಲ್ಪ ಟಚ್ ಅಲ್ಲಿ ಇಟ್ಕೊಂಡು ಇದರ ಒಂದು ಲಾಭವನ್ನು ನೀವು ಸಂಪೂರ್ಣವಾಗಿ ಪಡಿಬಹುದು. ಮತ್ತೆ ಇದರ ಜೊತೆಗೆ ಇವತ್ತು ಸ್ವಾವಲಂಬಿ ಸಾರಥಿ ಯೋಜನೆಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ನೋಡೋದಾದ್ರೆ, ಇವುಗಳಿಗೆ ಅರ್ಜಿನ ಎಲ್ಲಿ ಹೋಗಿ ಸಲ್ಲಿಸಬೇಕು ಸರ್, ನಾವು ಯಾರಿಗೆ ಭೇಟಿ ಮಾಡಬೇಕು, ಇವೆಲ್ಲ ದಾಖಲೆಗಳನ್ನ ತಗೊಂಡೋಗಿ ಎಲ್ಲಿ ಕೊಡಬೇಕು ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ಬಿಡುತ್ತೆ. ಮೊದಲಿಗೆ ಆನ್ಲೈನ್ ಇಲ್ಲಿ ಈ ಸೇವೆಗಳು ಅಂತ ಇದ್ದಿರುತ್ತೆ, ಅದರ ಮೇಲೆ ನೀವೇನ್ ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇನ್ನು ಸಾಕಷ್ಟು ಯೋಜನೆಗಳ ಒಂದು ಮಾಹಿತಿಯನ್ನ
ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ, ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿಂದ ನಾವು ನೋಡ್ತಾ ಇದೀವಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ವಿವಿಧ ಯೋಜನೆ ಅಡಿಯಲ್ಲಿ 2025-26ನೇ ಸಾಲಿನ ಒಂದು ಯೋಜನೆಗಳಿಗೆ ಕೂಡ ಇವತ್ತು ಸಂಪೂರ್ಣವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂತದ್ದು. ಇವತ್ತು ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಆಗಿರಬಹುದು, ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಆಗಿರಬಹುದು, ಸಮುದಾಯ ಆಧಾರಿತ ತರಬೇತಿ ಯೋಜನೆ ಆಗಿರಬಹುದು, ಗಂಗಾ ಕಲ್ಯಾಣ ಯೋಜನೆ ಆಗಿರಬಹುದು, ಮತ್ತೆ ಈ ರೀತಿಯಾಗಿ ಬಹಳಷ್ಟು ಯೋಜನೆಗಳಿಗೆ ಕೂಡ ಇಲ್ಲಿಂದ ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದಾಗಿದೆ. ಸ್ವಾವಲಂಬಿ ಸಾರಥಿ ಯೋಜನೆಗೆ ನಾವು ನೋಡಿದ್ದೀವಿ, ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು. ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯಂದಿರು ಕೂಡ ಆ ಒಂದು ಗುಂಪನ್ನ ಮಾಡ್ಕೊಂಡಿರ್ತಾರೆ. ಇವತ್ತು ಮಹಿಳಾ ಸ್ವಸಹಾಯ ಗುಂಪುಗಳಂತೇಳಿ ಮಾಡ್ಕೊಂಡಿರ್ತಾರೆ. ಆ ಒಂದು ಮಹಿಳಾ ಒಂದು ಸ್ವಸಹಾಯ ಗುಂಪುಗಳು, ಆ ಒಂದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಇವತ್ತು ಸರ್ಕಾರದಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಂದಿರಿಗೆ ಹೇಳಬೇಕಾಗಿರುವಂತದ್ದು. ಯಾಕಂದ್ರೆ ಒಂದು ಸಂಘ ಕೂಡ ಮಾಡ್ಕೊಂಡಿರ್ತಾರೆ, ಮಹಿಳಾ ಸಂಘಗಳನ್ನ ಮಾಡ್ಕೊಂಡಿರ್ತಾರೆ. ಅಂತ ಒಂದು ಸಂಘದವರಿಗೆ ಇವತ್ತು ಸಾಲ ಕೂಡ ಕೊಡ್ತಾ ಇದ್ದಾರೆ. ಈಗ ತೆಗೆದಿದೆ ಅಂದ್ರೆ ಅರ್ಜಿ ಪ್ರಾರಂಭದಲ್ಲಿ ಇದೆ ಅಂತ ಅರ್ಧ. ಅವಾಗ ನೀವೇನ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಬಂದಿರತ್ತೆ. ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಅಲ್ಪಸಂಖ್ಯಾತ ಸಮುದಾಯ ಮಹಿಳಾ ಒಂದು ಸ್ವಸಹಾಯ ಗುಂಪುಗಳಿಗೆ ಒಂದು ಸಹಾಯಧನಕ್ಕೆ ಅರ್ಜಿಯನ್ನು ನೀವು ಏನ್ ಮಾಡಬಹುದು ಅಂದ್ರೆ ಸಲ್ಲಿಸಬಹುದು. ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಸಲ್ಲಿಸಿ OTP ಬರುತ್ತೆ, ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಇಲ್ಲಿಂದಲೂ ಕೂಡ ಸಲ್ಲಿಸಬಹುದು. ಇನ್ನಿತರ ಮತ್ತೆ ಇದರ ಜೊತೆಗೆ ಇವತ್ತು ಡಿ ದೇವರಾಜ್ ಅರಸು ನಿಗಮದಡಿಯಲ್ಲಿ ಕೂಡ ಬಹಳಷ್ಟು ಯೋಜನೆಗಳಿಗೆ 2025-26ನೇ ಸಾಲಿನ ಯೋಜನೆಗಳಿಗೆ ಕೂಡ ಇವತ್ತು ಅರ್ಜಿಯನ್ನ ಸಲ್ಲಿಸುವಂತ ಪ್ರಕ್ರಿಯೆ ಪ್ರಾರಂಭದಲ್ಲಿರುವಂತದ್ದು. ಅಲ್ಲಿನೂ ಕೂಡ ಆ ಒಂದು ವೆಬ್ಸೈಟ್ಗೂ ಕೂಡ ಸಂಪೂರ್ಣವಾಗಿ ಹೋಗಬೇಕಾಗಿರುವಂತದ್ದು. ಅವಾಗ ಇಲ್ಲಿಂದ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಂಡು, ಯಾಕಂದ್ರೆ ಇವೆಲ್ಲ ಓದ್ಕೋರಿ, ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸಬೇಕು, ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸಮಾಧಾನದಿಂದ ಮೊದಲಿಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ, ಆಮೇಲೆ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ತಿಳ್ಕೊಳ್ಳೋಣ. ನಾನೇನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ ಒಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಂಡು ಸಂಪೂರ್ಣವಾಗಿ ದೇವರಾಜ್ ಅರಸರ್ ಒಂದು ವೆಬ್ಸೈಟ್ ಅನ್ನು ಕೂಡ ಸಂಪೂರ್ಣವಾಗಿ ಕೊಡ್ತಾ ಇದ್ದೇನೆ. ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಂಪೂರ್ಣವಾಗಿ ಹಾಕಿರ್ತೇನೆ. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತೇಳಿ ಕೂಡ ಸಂಪೂರ್ಣವಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಹಾಗಾದ್ರೆ ಈ ಒಂದು ಪೇಜ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಇಲ್ಲಿಂದ ಕೆಲವೊಂದಿಷ್ಟು ನೋಟಿಫಿಕೇಶನ್ಗಳು ಮತ್ತಷ್ಟು ಓದಿ ಅಂತ ಇದ್ದಿರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇವತ್ತು ಎಲ್ಲ ತರದ ಯೋಜನೆಗಳ ಒಂದು ಮಾಹಿತಿ ಆಗಿರಬಹುದು, ಕೊನೆಯ ದಿನಾಂಕ ಕೂಡ ಕೊಟ್ಟಿರ್ತಾರೆ. 2025-26ನೇ ಸಾಲಿನಲ್ಲಿ ನಿಗಮದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಎಲ್ಲಾ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆಯನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ನೀವೇನ್ ಎಷ್ಟೋ ತರ ಕೇಳಿದ್ರಲ್ಲ, ಕರ್ನಾಟಕ ಇವತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು, ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಸಿಗುವಂತಹ ಹೊಲಿಗೆ ಯಂತ್ರ ಆಗಿರ್ಬೋದು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಈ ಸಂಪೂರ್ಣವಾಗಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತದ್ದು, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಆಗಿರಬಹುದು, ವಿದೇಶ ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗಕ್ಕಾಗಿ ಸಾಲದ ಯೋಜನೆ ಆಗಿರಬಹುದು, ಸ್ವಾವಲಂಬಿ ಸಾರಥಿ ಯೋಜನೆಗೆ ಆಗಿರಬಹುದು. ಇಲ್ಲಿಂದಲೂ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿ ಒಂದು ಕಾಪಿ ಕೂಡ ನೀವು ಸಂಪೂರ್ಣವಾಗಿ ಪ್ರಿಂಟ್ ಅಂತ ತೆಗೆದು ಓದ್ಕೋಬಹುದು. ಓದಿದ ನಂತರ ನೀವೇನ್ ಮಾಡ್ಬೇಕಾಗುತ್ತೆ, ಹೊಲಿಗೆ ಯಂತ್ರ ವಿತರಣೆಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಓದ್ಕೊಂಡು ಪ್ರಯತ್ನ ಮಾಡಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು, ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಹಾಗಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವೇನ್ ಮಾಡಬೇಕಾಗುತ್ತೆ, ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಆನ್ಲೈನ್ ಸೇವೆಗಳು, ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿರ್ತಾರೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಎಷ್ಟು ವಿಧ ಕೊಟ್ಟಿರ್ತಾರೆ ಅಂದ್ರೆ ಸುವಿಧಾ ಒಳಗಡೆ ಮತ್ತೆ SSP ಪೋರ್ಟಲ್ ಕೂಡ ಕೊಟ್ಟಿರ್ತಾರೆ. ಸುವಿಧಾ ತಂತ್ರಾಂಶದ ಬಗ್ಗೆ ನಾಗರಿಕ ಮಾಹಿತಿ ಕೊಟ್ಟಿರುವಂತದ್ದು, ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ಗಳು ಇಷ್ಟೇ ಕೊಟ್ಟಿರುವಂತದ್ದು. ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ನೀವೇನ್ ಮಾಡಬೇಕಾಗಿದೆ, ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಡಿ ದೇವರಾಜ್ ಅರಸು ನಿಗಮದಡಿಯಲ್ಲಿ ಇವತ್ತು ಬಿಟ್ಟಿರುವಂತಹ ಒಂದು ನಿಗಮದಲ್ಲಿ ಬಂದಿರುವಂತಹ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಹತ್ತಿರದಲ್ಲಿರುವಂತಹ ಬಾಪೂಜಿ ಕೇಂದ್ರ, ಇವತ್ತು ಬಾಪೂಜಿ ಕೇಂದ್ರ ಆಗಿರ್ಬೋದು, ಇವತ್ತು ಗ್ರಾಮೋನ್ ಆಗಿರ್ಬೋದು, ಇವೆಲ್ಲ ಒಂದು ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಕರ್ನಾಟಕ ಆಗಿರ್ಬೋದು, ಮತ್ತೆ ಈ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮತ್ತೆ ಗ್ರಾಮೋನ್ ಆಗಿರ್ಬೋದು, ಈ ಒಂದು ಕೇಂದ್ರಗಳಿಗೆ ಹೋಗಿ ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಬೇಕು. ಯಾವುದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನುವಂಥದ್ದು ನೀವು ಈ ಸೇವೆಗಳ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಕೂಡ ಅಥವಾ ಯೋಜನೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಅಲ್ಲಿನೂ ಕೂಡ ನೀವು ಗಂಗಾ ಕಲ್ಯಾಣ ಯೋಜನೆಗೆ ಏನೆಲ್ಲ ಒಂದು ದಾಖಲೆ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ತರದ ಒಂದು ಮಾಹಿತಿ ಕೂಡ ಕೊಟ್ಟಿರ್ತಾರೆ. ಅದನ್ನ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಅಥವಾ ಡಿ ದೇವರಾಜ್ ಅರಸ ನಿಗಮದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು. ವೀಕ್ಷಕರೇ, ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಲೈವ್ ಆಗಿ ಯಾರಾದ್ರೂ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ವಿಡಿಯೋನ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಅಂದ್ರೆ ಮೊಬೈಲ್ ಫೋನ್ ನಲ್ಲಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಆಗಿರಬಹುದು, ಸ್ವಾವಲಂಬಿ ಸಾರಥಿ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಎಲ್ಲಿ ಆನ್ಲೈನ್ ಸೆಂಟರ್ಗೆ ಹೋಗಲಾರ್ದೇನೆ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಸಲ್ಲಿಸುವಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಇವತ್ತು ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ರೀತಿಯಾಗಿ ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.